ಇದೇ ತಿಂಗಳು 7ನೇ ತಾರೀಕು ಅಂದರೆ ಮೇ 7ನೇ ತಾರೀಕು ಆಕ್ಷನ್ ನಡೆಯುತ್ತೆ. ಇದು ಬಂದು 2022 ಮಾಡೆಲ್ ಆಗಿದೆ XT. ಇದು ಬಂದು 2020 ಮಾಡೆಲ್. ಕಂಡೀಷನ್ ಅಲ್ಲಿ ನೋಡ್ಕೊಂಡು ಗಾಡಿಗಳನ್ನ ಬಿಡ್ ಮಾಡಬೇಕು. ಪ್ರೈಸಸ್ ಎಲ್ಲ ಆಕ್ಷನ್ ಅಲ್ಲೇ ಗೊತ್ತಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ಈ ಗಾಡಿನ ನೀವು ನೋಡ್ಬೇಕಂತ ಅಂದ್ರೆ ಬುಧವಾರ ಬಂದು ಬಿಡ್ ಮಾಡ್ಕೋಬಹುದು. ಇವತ್ತು ಶ್ರೀರಾಮಲ್ಲಿ ಬಂದಿದ್ದೀವಿ ನಾವು. ಇವತ್ತು ಇಲ್ಲಿರೋ ಗಾಡಿಗಳ ಬಗ್ಗೆ ಡೀಟೇಲ್ಸ್ ಎಲ್ಲನೂ ಕೊಡ್ತೀವಿ. ಈ ಆ್ಯಕ್ಷನ್ ಬಂದ್ಬಿಟ್ಟು 7ನೇ ತಾರೀಕು ನಡೆಯುತ್ತೆ. ಬಿಡ್ಡಿಂಗ್ ನಡೆಯೋ ಪ್ಲೇಸ್ ನೋಡ್ಬೋದು. ಇಲ್ಲಿ ಬಿಡ್ಡಿಂಗ್ ಮಾಡೋರಲ್ಲಿ ಇಲ್ಲಿ ಕುತ್ಕೋತಾ ಇರ್ತಾರೆ. ಒಂದೊಂದೇ ಗಾಡಿಗೆ ಬರುತ್ತೆ. ಇಲ್ಲಿ 20,120 ರೂಪಾಯಿ ಯಾರ್ಯಾರು ಕೊಟ್ಬಿಟ್ಟು ಇಲ್ಲಿ ಬಿಡ್ಡಿಂಗಿಗೆ ಅಂತ ಬಂದಿರ್ತಾರೆ ಅವರೆಲ್ಲ ಇಲ್ಲಿ ಬರೋವಂಥ ಗಾಡಿಗಳನ್ನ ಆ್ಯಕ್ಷನಲ್ಲಿ ಬಿಡ್ ಮಾಡ್ಬೋದು. ಇದೇ ತಿಂಗಳು 7ನೇ ತಾರೀಕು ಅಂದರೆ ಮೇ 7ನೇ ತಾರೀಕು ಆ್ಯಕ್ಷನ್ ನಡೆಯುತ್ತೆ. ಇಲ್ಲಿ ಆ್ಯಕ್ಷನ್ ನಡೆಯೋ ಪ್ರತಿಗಳ ಗಾಡಿ ಬಗ್ಗೆ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ನೋಡ್ತಾ ಇರ್ಬೋದು, ಕಾರಿಂದ ಹಿಡಿದು ಕಮರ್ಷಿಯಲ್ ವೆಹಿಕಲ್ಲು ಹಾಗೂ ಟ್ಯಾಕ್ಟರ್ಗಳು ಕೂಡ ಇದೆ. ಎಲ್ಲ ಗಾಡಿ ಬಗ್ಗೆ ಡೀಟೇಲ್ಸ್ನು ನೀಟಾಗಿ ಕೊಡ್ತೀನಿ. 2 ಪಾರ್ಟ್ ವಿಡಿಯೋ ಆಗಿರುತ್ತೆ ಇದು. ಫಸ್ಟ್ ಪಾರ್ಟ್ ಬಂದುಬಿಟ್ಟು ಎಲ್ಲೋ ಬೋರ್ಡ್ ಗಾಡಿಗಳು ಮತ್ತು ಟ್ಯಾಕ್ಟರ್ಗಳದ್ದಾಗಿರುತ್ತೆ. ಸೆಕೆಂಡ್ ಪಾರ್ಟ್ ಬಂದುಬಿಟ್ಟು ಕಾರ್ಗಳ ಬಗ್ಗೆ ಆಗಿರುತ್ತೆ. ನೋಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಶ್ರೀರಾಮ್ ಆಟೋ ಮಾಲ್ಸಲ್ಲಿ ಇದ್ದೀವಿ. ನೋಡ್ತಾ ಇರ್ಬೋದು, ತುಂಬಾ ರೀತಿಯಾದ ಗಾಡಿಗಳು ಇಲ್ಲಿದ್ದಾವೆ. ಇವೆಲ್ಲ ಬಿಡ್ಡಿಂಗಿಗೆ ಅಂದರೆ ಆ್ಯಕ್ಷನ್ಗೆ ಹೋಗ್ತಾರೆ ಗಾಡಿಗಳನ್ನ ಪ್ರತಿ ಬುಧವಾರ ಹಾಸನಲ್ಲಿ. ನಾನು ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದು ಬಂದು ಕನ್ಲಿ ಲೊಕೇಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಎಲ್ಲೋ ಬೋರ್ಡ್ ಗಾಡಿಗಳು ಕೂಡ ತುಂಬಾ ಕಲೆಕ್ಷನ್ಸ್ ಇದೆ. ಕಾರ್ಗಳು ತುಂಬ ಕಲೆಕ್ಷನ್ಸ್ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಟ್ಯಾಕ್ಟರ್ಗಳು ಇದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ಯಾಕ್ಟರ್ಗಳು ಬಿಡ್ಡಾಗಿ ಆ್ಯಕ್ಷನ್ ಆಗಿ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಇನ್ನು 2 ಗಾಡಿ ಉಳಿದಿದೆ. ಆ 2 ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳೋಕ್ಕೆ ನಮ್ಮ ಜೊತೆ ನಮ್ಮ ಪೂರ್ಣ ಮೇಡಮ್ ಇದ್ದಾರೆ. ಹಾಯ್ ಮೇಡಮ್. ಅಲ್ಲ, ನಮಸ್ಕಾರ. ಇವತ್ತು ನೀವು ನಮ್ಮ ವೀಕ್ಷಕರಿಗೆ 2 ಟ್ರ್ಯಾಕ್ಟರ್ನ ತೋರಿಸ್ತಿದ್ದೀರಲ್ವಾ? ಹೌದು ಸರ್. ಓಕೆ, ಇದ್ರ ಬಗ್ಗೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಗಾಡಿ ಬಂದ್ಬಿಟ್ಟು ಸೋನಾಲಿಕಾ ಆಗಿರುತ್ತೆ. ಸೊ ಇದು ಬಂದು ಸೊನಾಲಿಕಾ DS 734 RX. ಇದು ಬಂದು 2022 ಮಾಡೆಲ್ ಆಗಿದೆ. ಸೊ KA16 ಪಾಸಿಂಗು, 1054 ಗಂಟೆ ಓಡಿದೆ. ಇನ್ಶೂರೆನ್ಸ್ FC ಕೂಡ ರನ್ನಿಂಗ್ ಅಲ್ಲಿದೆ. ಸೊ ಈ ಗಾಡಿನ ನೀವು ಬಿಡ್ ಮಾಡಬೇಕಂದ್ರೆ 4 ಲಕ್ಷ ಇದೆ. ಈ ಬುಧವಾರ ಹರಾಜಿರುತ್ತೆ. ಸೊ ನೀವು ಗಾಡಿಗಳನ್ನ ಬಂದು ಬಿಡ್ ಮಾಡಿ. ನೋಡೋರಲ್ಲ ಸ್ನೇಹಿತರೆ, ಸೊನಾಲಿಕಾ ಟ್ರ್ಯಾಕ್ಟರ್ ಬಗ್ಗೆ 2016 ಮಾಡಲು ಫುಲ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. 4 ಲಕ್ಷ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಗಾಡಿ ನೋಡ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಡೈರೆಕ್ಟಾಗಿ ಬಂದು ಆ್ಯಕ್ಷನಲ್ಲಿ ನೀವು ಬಿಡ್ಡಿಂಗಿಗೆ ಕುತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗ್ಬೋದು ಪ್ರೈಸು, ಅಥವಾ ನೀವು ಅಂದ್ಕೊಂಡಿರೋ ರೇಟಿಗೂ ಸಿಗ್ಬೋದು. ನೋಡ್ತಾ ಇರ್ಬೋದು, 1054 ಕಿಲೋಮೀಟರ್ ಡ್ರೈವನ್ ಆಗಿದೆ ಅಂತ ಮೇಡಮ್ ಅವ್ರು ಹೇಳಿದರು. ಗಾಡಿನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಟೋಕನ್ ತೊಗೋಬೇಕಾಗುತ್ತೆ. 20,200ನ ಟೋಕನ್ ಅಡ್ವಾನ್ಸ್ನ ನೀವು ಪೇ ಮಾಡಿದ್ರೆ ನೀವು ಗಾಡಿಗೆ ಆ್ಯಕ್ಷನ್ ಅಂದರೆ ಬಿಡ್ಡಿಂಗಿಗೆ ನೀವು ಕೂರ್ಬೋದು. ಇನ್ ಕೇಸ್ ನೀವು ಯಾವುದೇ ರೀತಿಯಾದಂಥ ಗಾಡಿ ತೊಗೊಳ್ಳಿಲ್ಲ ಅಂದರೆ 20,000 ನಿಮಗೆ ರೀಫಂಡಬಲ್ ಅಮೌಂಟ್ ಇರುತ್ತೆ. ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಸಿಂಗಲ್ ಓನರ್ ಗಾಡಿ ಇರುತ್ತೆ. 2022 ಮಾಡೆಲ್ ಗಾಡಿ ಇದು. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಸ್ವರಾಜ್ 735 XT. ಇದು ಬಂದು 2020 ಮಾಡೆಲ್ಲು. ಸೊ 1768 ಗಂಟೆ ಓಡಿದೆ. ಸೊ ಇನ್ಶೂರೆನ್ಸು ರನ್ನಿಂಗ್ ಅಲ್ಲಿಲ್ಲ. ಇನ್ಶೂರೆನ್ಸ್ನ ಕಟ್ಕೋಬೇಕಾಗುತ್ತೆ. FC ರನ್ನಿಂಗ್ ಅಲ್ಲಿದೆ. ಇದು ಒಂದು 4 ಲಕ್ಷ ಇದೆ, ಹೆಚ್ಚು ಕಮ್ಮಿ ಆಗುತ್ತೆ. ನೋಡೋರಲ್ಲ, ಮತ್ತೊಂದು ಸ್ವರಾಜ್ ಇದೆ. ಇದು ಬಂದ್ಬಿಟ್ಟು 2020 ಮಾಡಲ್ ಆಗಿರುತ್ತೆ. ಸ್ವರಾಜ್ 735 XT ಆಗಿರುತ್ತೆ. ಇದು ನೋಡ್ತಾ ಇರ್ಬೋದು, ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಗಾಡಿ 1768 ಕಿಲೋಮೀಟರ್ಸ್ ಅಂದರೆ ಗಂಟೆಗಳು ಓಡಿರುತ್ತೆ ಈ ಗಾಡಿ. ಮೋಸ್ಟ್ಲಿ ಇದನ್ನೆಲ್ಲೋ ಗದ್ದೆಗಿದ್ದೆಲ್ಲಿ ಹೊಡೆದಿಲ್ಲ ಅನ್ಸುತ್ತೆ, ಟ್ರಾಲಿ ಹಾಕಿರಬೇಕು. ಹಂಗಾಗಿ ಸ್ವಲ್ಪ 2010 ಕಿಲೋಮೀಟರ್ನ ಗಾಡಿ ಡ್ರೈವ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಗಾಡಿ ಕಂಡೀಷನು 4 ಲಕ್ಷನ ಕೋಟ್ ಮಾಡ್ತಿದ್ದಾರೆ. ನೋಡ್ತಾ ಇರ್ಬೋದು, ಸ್ವರಾಜು ಮತ್ತು ಮುಂಚೆ ನೋಡಿದ್ದು ಒಂದು ಸೋನಾಲಿಕಾ 2 ಟ್ರ್ಯಾಕ್ಟರ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಈ ಬುಧವಾರ ಮತ್ತೆ ಆ್ಯಕ್ಷನ್ ಇರುತ್ತೆ. ಮತ್ತು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಬಂದು 2017 ಮಾಡೆಲ್ ಗಾಡಿ, ಟಾಟಾ AC ಜಿಪ್ 4x2 ಪಿಕಪ್ ಆಗಿರುತ್ತೆ. ಇದು ಬಂದು KA13 ರಿಜಿಸ್ಟ್ರೇಷನ್ ಆಗಿರುತ್ತೆ. ಈ ಗಾಡಿನ ನೀವು ಕಂಡೀಷನಲ್ಲಿ ನೋಡಿಕೊಂಡು ಗಾಡಿಗಳನ್ನ ಬಿಡ್ ಮಾಡಬೇಕು. ಪ್ರೈಸಸ್ ಎಲ್ಲ ಆ್ಯಕ್ಷನಲ್ಲೇ ಗೊತ್ತಾಗುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಟಾಟಾ AC ಮೆಗಾ. ಸೊ 4x2 ಪಿಕಪ್. ಈ ಗಾಡಿ ಬಂದು KA45 ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಈ ಗಾಡಿಗೆ ಒರಿಜಿನಲ್ RC ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, FC ಕೂಡ ರನ್ನಿಂಗ್ ಅಲ್ಲಿದೆ. ಗುಡ್ ಕಂಡೀಷನ್. ನೋಡ್ತಾ ಇರ್ಬೋದು, ಟಾಟಾ AC ಗೋಲ್ಡ್ 4x2 ಪಿಕಪ್ 2020 ಮಾಡೆಲ್ಲು. ಸೊ ಇದು ಬಂದು KA16 ಪಾಸಿಂಗ್ ಅಲ್ಲಿ ಇರುತ್ತೆ. ಸೊ ಈ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ನ ಕಟ್ಕೋಬೇಕು. FC ರನ್ನಿಂಗ್ ಅಲ್ಲಿ ಇರುತ್ತೆ. ಸೊ ಈ ಗಾಡಿನ ಬುಧವಾರ ಬಂದು ಆ್ಯಕ್ಷನಲ್ಲಿ ಬಿಡ್ ಮಾಡ್ಕೋಬಹುದು. ಸೊ ಮಹೇಂದ್ರ ಜೀತೋ ಪ್ಲಸ್. ಈ ಗಾಡಿ ಬಂದು 2021 ಮಾಡೆಲ್ ಇದೆ. ಸೊ ಇದು ಬಂದು KA06 ಪಾಸಿಂಗ್ ಆಗಿರುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿದೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ. ಮಹೇಂದ್ರ ಜೀತೋ ಪ್ಲಸ್ ಇದು ಗಾಡಿ. ಈ ಹಳೆ ಕಸ್ಟಮರು ಹಿಂದ್ಗಡೆ ಟಾಪೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ ಗಾಡಿಗೆ. ಯಾವುದೇ ರೀತಿ ಗಾಡಿ ತೊಗೊಂಡೋದ್ರೆ ಯಾವುದೇ ರೀತಿಯಾದ ಟಾಪ್ ಆಗಲಿ ಅಥವಾ ಏನೇ ಆಗಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ವರ್ಕ್ ಮಾಡೋಂಗಿಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಾಗೆ ಮೇಂಟೈನ್ ಮಾಡಿದರೆ. 2021 ಮಾಡಲ್ ಇದಾಗಿರುತ್ತೆ. 44,315 ಕಿಲೋಮೀಟರ್ಸ್ ಗಾಡಿ ಡ್ರೈವನ್ ಆಗಿರುತ್ತೆ. ಇದು ಯಾರು ಇಂಟ್ರೆಸ್ಟ್ ಇರೋರು ಶ್ರೀರಾಮ ಆ್ಯಕ್ಷನ್ಗೆ ಬಂದುಬಿಟ್ಟು ಇಲ್ಲಿ ಬಿಡ್ ಮಾಡ್ಬೋದು ಗಾಡಿನ. ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಮತ್ತೊಂದು ಮಹೇಂದ್ರ ಜೀತೋ ಇದೆ. ಇದು ಬಂದುಬಿಟ್ಟು 2018 ಮಾಡಲ್ ಗಾಡಿ ಇರುತ್ತೆ. 4x2 ಪಿಕಪ್ ಆಗಿರುತ್ತೆ. KA21 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 1,53,237 ಕಿಲೋಮೀಟರ್ ಗಾಡಿ ಡ್ರೈವನ್ ಆಗಿರುತ್ತೆ. ಗಾಡಿ ತುಂಬ ಕ್ಲಾಸ್ ಕಂಡೀಷನಲ್ಲೇ ಇದೆ ಅಂತಲೇ ಹೇಳ್ಬೋದು. ನೋಡಿರ್ಬೋದು, FC ಕೂಡ 2027ವರೆಗೂ ರನ್ನಿಂಗ್ ಇದೆ. FC ಕೂಡ 4 ಕೂಡ ಫ್ರೆಶ್ ಟೈರ್ಸ್ ಇದೆ ಗಾಡಿಯಲ್ಲಿ.
ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ನ K21 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ 2018 ಮಾಡಲು. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಮಹೇಂದ್ರ ಝೀತೋ ಇದೆ. ಈ ಗಾಡಿ ಬಂದ್ಬಿಟ್ಟು 2019 ಮಾಡಲು K66 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 45,186 ಕಿಲೋಮೀಟರ್ ಡ್ರಿವನ್ ಆಗಿದೆ ಗಾಡಿ. ಇನ್ಸೂರೆನ್ಸ್ ಬಂದ್ಬಿಟ್ಟು 2026ವರೆಗೂ ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2027ವರೆಗೂ FC ರನ್ನಿಂಗ್ ಇದೆ. RC ಎಲ್ಲ ಡಾಕ್ಯುಮೆಂಟೇಷನ್ ಕ್ಲಿಯರ್ ಆಗಿರುತ್ತೆ. ಗಾಡಿ ಟೈರ್ ಕಂಡೀಷನ್ ನೋಡ್ಬೋದು 20-25% ಟೈರ್ ಕಂಡೀಷನ್ ಇದೆ. ಗಾಡಿ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಾಡಿ ಲೈನಲ್ಲಿ ಎಲ್ಲಿ ಡೆಂಟಲ್ಲಿ ಸ್ಕ್ರ್ಯಾಚ್ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೋ ಬೋರ್ಡ್ ಗಾಡಿಯವರು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು 2023 ಮಾಡಲ್ನ ಟಾಟಾ ಇಂಟ್ರಾ V50 ಇದೆ. 4x2 ಪಿಕಪ್ ಇದಾಗಿರುತ್ತೆ. K13 ಅಂದರೆ ಹಾಸನ್ ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಯಾರ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಗಾಡಿ ಬಂದ್ಬಿಟ್ಟು 48,067 ಕಿಲೋಮೀಟರ್ಸ್ ಡ್ರೈವನ್ ಆಗಿರುತ್ತೆ. 2025 ಈ ವರ್ಷದ 12ನೇ ತಿಂಗಳವರೆಗೂ FC ರನ್ನಿಂಗ್ ಇರುತ್ತೆ. ಮುಂದಿನ ವರ್ಷದವರೆಗೂ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುತ್ತೆ. ಡೀಸೆಲ್ ವೆಹಿಕಲ್ ಗಾಡಿ ಇದಾಗಿರುತ್ತೆ. ನೋಡ್ತಿರ್ಬೋದು ಟಾಟಾ ಇಂಟ್ರಾ V50 ಗಾಡಿ ಇದಾಗಿರುತ್ತೆ. 4x2 ಆಗಿರುತ್ತೆ ಈ ಗಾಡಿ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ, ಫ್ರೆಶ್ ಆಗಿದೆ ಟೈರ್ ಕಂಡೀಷನು. ಬಾಡಿ ಲೈನ್ ಕೂಡ ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ, ಎಲ್ಲೋ ಬೋರ್ಡ್ ಗಾಡಿ ಆದ್ರೂ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 2022 ಮಾಡಲ್ನ ಟಾಟಾ ಇಂಟ್ರಾ V30 ಇದೆ. 4x2 ಪಿಕಪ್ ಇದಾಗಿರುತ್ತೆ. K18 ಚಿಕ್ಕಮಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೋಡ್ತಿರ್ಬೋದು ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ನೇವಿ ಬ್ಲೂ ಕಲರ್ ಗಾಡಿ ಇದು. ಟೈರ್ಸ್ ಕೂಡ ಒಂದು 80-85% ಟೈರ್ ಕಂಡೀಷನ್ ಆಗಿದೆ. ತುಂಬ ಗಾಡಿನ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 2022 ಮಾಡೋ ಗಾಡಿ ಇದಾಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 83,461 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. FC ಮತ್ತು ಇನ್ಸೂರೆನ್ಸ್ನ ಪರ್ಚೇಸ್ ಮಾಡೋ ಕಸ್ಟಮರು ಕಟ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ಗಾಡಿ ಮಾತ್ರ ಕ್ಲಾಸ್ ಕಂಡೀಷನಲ್ಲಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಇನ್ನೊಂದು ಇಂಟ್ರಾ V30 ಇದೆ. ಇಂಟ್ರಾ V30 ಈ ಗಾಡಿ ಬಂದ್ಬಿಟ್ಟು 2023 ಮಾಡಲ್ ಗಾಡಿ ಇದಾಗಿರುತ್ತೆ. ಲೋಕಲ್ K13 ಹಾಸನ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗಾಡಿಯ ಮೀಟರ್ ಕಂಡೀಷನ್ ನಾಟ್ ವರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಬಂದ್ಬಿಟ್ಟು ಚೆಕ್ ಮಾಡಿಸ್ಬೋದು ಎಷ್ಟು ಓಡಿ ಇದೆ, ಏನು ಕತೆ ಏನಂತ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಾಗೆ ಮೇಂಟೈನ್ ಮಾಡಿದ್ದಾರೆ. FC ಕೂಡ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಒಂದು ಕಟ್ಕೋಬೇಕಾಗತ್ತೆ ಕಸ್ಟಮರು ಪರ್ಚೇಸ್ ಮಾಡೋರು. ಸುಮಾರು ಅಶೋಕ್ ಲೈಲ್ಯಾಂಡ್ಗಳಿದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ. ಈ ಅಶೋಕ್ ಲೈಲ್ಯಾಂಡ್ ಬಂದ್ಬಿಟ್ಟು 2018 ಮಾಡಲ್ ಆಗಿರುತ್ತೆ. 4x2 ಪಿಕಪ್ ಇದಾಗಿರುತ್ತೆ. K16 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದ್ಬಿಟ್ಟು ಮೀಟರ್ ಕಂಡೀಷನ್ ನಾಟ್ ವರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ಸೂರೆನ್ಸ್ ಮತ್ತು FC ಎರಡೂ ಕೂಡ ರನ್ನಿಂಗ್ ಇದೆ. ಒರಿಜಿನಲ್ RC ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಸ್ವಲ್ಪ ಏರುಪೇರಿದೆ. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಅಶೋಕ್ ಲೈಲ್ಯಾಂಡ್ ಇದೆ. ಇದು ಬಂದ್ಬಿಟ್ಟು K13 ಲೋಕಲ್ ಹಾಸನ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಈ ಗಾಡಿ ಮಾಡಲ್ ಬಂದ್ಬಿಟ್ಟು 2021 ಮಾಡಲ್ ಆಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 78,133 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. FC ಇನ್ಸೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಇರುತ್ತೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ ಕಂಡೀಷನ್ ಕೂಡ ತುಂಬ ನೀಟಾಗಿ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಟೈರ್ ಕಂಡೀಷನ್ಸ್. 80-85% ಟೈರ್ ಕಂಡೀಷನ್ಸ್ ಇದೆ. ಇದಾದಮೇಲೆ ಮತ್ತೊಂದು ನಮಗೆ K33 ರಿಜಿಸ್ಟರ್ಡ್ ವೆಹಿಕಲ್ ಇದೆ ಅಶೋಕ್ ಲೈಲ್ಯಾಂಡು. ಈ ಗಾಡಿ ಬಂದ್ಬಿಟ್ಟು 2017 ಮಾಡಲ್ ಆಗಿರುತ್ತೆ. 4x2 ಪಿಕಪ್ ಆಗಿರುತ್ತೆ. K33 ರಿಜಿಸ್ಟ್ರೇಷನ್ ವೆಹಿಕಲ್ಲು. ಈ ಗಾಡಿ ಬಂದ್ಬಿಟ್ಟು 12,386 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿರುತ್ತೆ, ಕಟ್ಕೋಬೇಕು. FC ರನ್ನಿಂಗ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು ತುಂಬ ಫ್ರೆಶ್ ಆಗಿದೆ. 80-85% ಟೈರ್ ಕಂಡೀಷನ್ ಇದೆ. ಗಾಡಿ ಕೂಡ ಔಟರ್ ಲೈನಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಮತ್ತೊಂದು ಅಶೋಕ್ ಲೈಲ್ಯಾಂಡ್ ಇದೆ. ದೋಸ್ತ್ LE ಅಂತ. ಇದು K12 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. FC ಇನ್ಸೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಇರುತ್ತೆ. ಇದು ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು 99,666 99,666 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು ತುಂಬ ಫ್ರೆಶ್ ಆಗಿದೆ. 80-85% ಟೈರ್ ಕಂಡೀಷನ್ ಇದೆ. ಹಿಂದ್ಗಡೆ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನೊಂದು ಅಶೋಕ್ ಲೈಲ್ಯಾಂಡ್ ಇದೆ. ಈ ಗಾಡಿ ಬಂದ್ಬಿಟ್ಟು 2019 ಮಾಡಲ್ ಡೋಸ್ ಪ್ಲಸ್ RLS 4x2 ಗಾಡಿ ಇದಾಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 42 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 2,27,547 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ ಗಾಡಿ ಬಂದ್ಬಿಟ್ಟು 2019 ಮಾಡಲು. FC ಇನ್ಸೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಇರುತ್ತೆ 10ನೇ ತಿಂಗಳವರೆಗೂ ಈ ವರ್ಷದ. ಟೈರ್ ಕಂಡೀಷನ್ ನೋಡ್ಬೋದು 70-75% ಟೈರ್ ಕಂಡೀಷನ್ ಇದೆ. 4 ಕೂಡ ಇವರು ಕೂಡ ಟಾಪ್ ಹಾಕ್ಸಿದ್ದಾರೆ ಮೇಲ್ಗಡೆ. ಹಿಂದ್ಗಡೆ ಈ ಗಾಡಿಗಳ ಟಾಪ್ ಇದೆ. ನೋಡ್ತಾ ಇರ್ಬೋದು 2019 ಮಾಡಲು. ಗಾಡಿ ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂದ್ಗಡೆ ಫಾಗ್ ಲ್ಯಾಂಪ್ಸ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರು. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮತ್ತೊಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಇದೆ. ಇದು ಬಂದ್ಬಿಟ್ಟು K13 ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 1,10,399 1,10,399 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. FC ಇನ್ಸೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಇರುತ್ತೆ. ಗಾಡಿ ನೋಡ್ತಿರ್ಬೋದು ತುಂಬ ಕ್ಲಾಸ್ ಕಂಡೀಷನ್ ಆಗಿದೆ. ಟೈರ್ ಕಂಡೀಷನ್ ಬಂದ್ಬಿಟ್ಟು 60-65% ಟೈರ್ ಕಂಡೀಷನ್ ಇದೆ. ಬ್ಯಾಕ್ ಸೈಡ್ ಟೈರು ಫ್ರೆಶ್ ಆಗಿ ಇದೆ. ಹೊಸ ಟೈರ್ ಅಂತಲೇ ಹೇಳ್ಬೋದು. 90-95% ಟೈರ್ ಕಂಡೀಷನ್ ಇದೆ. ಹಿಂದ್ಗಡೆ 2 ಟೈರು, ಮುಂದ್ಗಡೆ 2 ಟೈರ್ ಬಂದುಬಿಟ್ಟು 50-55% ಟೈರ್ ಕಂಡೀಷನ್ ಇದೆ. ಗಾಡಿ ನೋಡ್ತಿರ್ಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು.
ಇಲ್ಲ ಮುಂದೆ ಮತ್ತೊಂದು ಅಶೋಕ್ ಲೈಲ್ಯಾಂಡ್ ಇದೆ. ಇದು ಬಂದುಬಿಟ್ಟು 2020 ಮಾಡಲ್ ಆಗಿರುತ್ತೆ ದೋಸ್ತ್. LS 4x2 ಇದಾಗಿರುತ್ತೆ. KA14 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದುಬಿಟ್ಟು 1,47,542 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. 1,47,542 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. ಇನ್ಸೂರೆನ್ಸ್ ಒಂದು ಕಟ್ಕೋಬೇಕಾಗುತ್ತೆ. FC 8ನೇ ತಿಂಗಳವರೆಗೂ ರನ್ನಿಂಗ್ ಇರುತ್ತೆ. ಟೈರ್ ಕಂಡೀಷನ್ ನೋಡ್ಬೋದು 60 to 65% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನಲ್ಲಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಅಶೋಕ್ ಲೈಲ್ಯಾಂಡ್ನ ಬಡ ದೋಸ್ತ್ 4LX i4LX ಇದೆ ನಮ್ಮ ಮುಂದೆ. ಇದು ಬಂದುಬಿಟ್ಟು KA13 ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಈ ಗಾಡಿ ಬಂದುಬಿಟ್ಟು 2022 ಮಾಡಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಮಾಮೂಲಿ ಐಲ್ಯಾಂಡ್ಗೂ ಬಡ ದೋಸ್ತ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ತುಂಬಾ ದೊಡ್ಡ ಗಾಡಿಯಾಗಿ ಕಾಣಿಸ್ತಿದೆ ಇದು. ಟೈರ್ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 22 ಮಾಡಲು ಆಲ್ಮೋಸ್ಟ್ 2 ವರ್ಷದ ಗಾಡಿ ಆಗಿರುತ್ತೆ ಅಷ್ಟೇ. 80,154 80,154 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ ಗಾಡಿ. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಗಾಡಿನ ಪ್ರೈಸು ಮತ್ತು ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ಕೆಳಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೆ ಪ್ರತಿ ಬುಧವಾರ ಕಂದ್ಲಿಯಲ್ಲಿರೋ ಶ್ರೀರಾಮದಲ್ಲಿ ಆ್ಯಕ್ಷನ್ ನಡೆಯುತ್ತೆ. ಬಂದ್ಬಿಟ್ಟು 20,120 ರೂಪಾಯಿನ ಪೇಮೆಂಟ್ ಮಾಡಿದರೆ ನೀವು ಗಾಡಿನ ಆ್ಯಕ್ಷನಿಗೆ ಕೂರ್ಬೋದು, ಅಂದರೆ ಬಿಡ್ಡಿಗೆ ಕೂರ್ಬೋದು. ನೀವು ಅವ್ರೇನು ಪ್ರೈಸ್ ಕೊಟ್ಟು ಮಾಡ್ತಾರೆ ಅದ್ರ ಮೇಲೆ ಬಿಡ್ ಮಾಡ್ಬೋದು ನೀವು. ಇನ್ ಕೇಸ್ ನೀವು ಯಾವುದೇ ರೀತಿ ಗಾಡಿ ತೊಗೊಳ್ಳಿಲ್ಲ ಅಂದರೆ ಆ 20,000 ನಿಮಗೆ ರೀಫಂಡ್ ಇರುತ್ತೆ. 120 ರೂಪೀಸ್ನ ಸರ್ವಿಸ್ ಚಾರ್ಜ್ ಅಂತ ಕಟ್ ಮಾಡ್ಕೋತಾರೆ. ಇದೆ ಈ ಗಾಡಿ ಬಂದುಬಿಟ್ಟು 2022 ಮಾಡಲ್ ಆಗಿರುತ್ತೆ. ಈ ಗಾಡಿ ಕೂಡ KA13 ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಇದು ಕೂಡ ಈ ಗಾಡಿದು FC ಇನ್ಸೂರೆನ್ಸ್ ಎರಡೂ ಮಾಡಿಸ್ಕೋಬೇಕಾಗತ್ತೆ ಕಸ್ಟಮರು. 50,256 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ ಗಾಡಿ. ಈ ಗಾಡಿ ಟೈರ್ ಕಂಡೀಷನ್ ಬಂದುಬಿಟ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಳೆ ಕಸ್ಟಮರು. ಎರಡು ಬಡ ದೋಸ್ತ್ ಇದೆ. ಎರಡು ಕೂಡ 2022ನೇ ಮಾಡಲು ಗಾಡಿ ಆಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಪ್ರೈಸಿಂಗಿಗೋಸ್ಕರ ಎರಡು ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಮಹೇಂದ್ರ ಬುಲಾರೋ ಪಿಕಪ್ ಇದೆ. 4x2 ಪಿಕಪ್ ಇದೆ. ಇದು KA46 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದುಬಿಟ್ಟು 2019 ಮಾಡಲ್ ಗಾಡಿ ಆಗಿರುತ್ತೆ. ಬುಲಾರೋ ಪಿಕಪ್ಪು 1,01,002 ಕಿಲೋಮೀಟರ್ ರನ್ ಆಗಿರುತ್ತೆ. 1,01,2 ಕಿಲೋಮೀಟರ್ ಇದು ಡ್ರಿವನ್ ಆಗಿರುತ್ತೆ. KA46 ರಿಜಿಸ್ಟರ್ಡ್ ವೆಹಿಕಲ್ ಇದು. FC ಇನ್ಸೂರೆನ್ಸ್ ಎರಡೂ ಕೂಡ ರನ್ನಿಂಗ್ ಇರುತ್ತೆ. ಸ್ಟೇಟ್ ಪರ್ಮಿಟ್ ಇದಕ್ಕೆ ಪ್ರೊವೈಡೆನ್ಸ್ ಇರಲ್ಲ. ಗಾಡಿ ನೋಡ್ತಿರ್ಬೋದು ತುಂಬ ನೀಟ್ ಕ್ಲೀನ್ ಕಂಡೀಷನಲ್ಲಿದೆ. ಯಾರ ಒಂದು ಮಹೇಂದ್ರ ಬುಲಾರೋ ಪಿಕಪ್ನ ಹುಡುಕ್ತಿದ್ರೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಲೇಟೆಸ್ಟ್ ಮಾಡಲು ಕೂಡ ಆಗಿರುತ್ತೆ. 2019 ಮಾಡಲ್ ಗಾಡಿ ಯಾವ ರೀತಿ ಕಂಡೀಷನ್ ಇದೆ ಅಂತ ನೋಡ್ತಿರ್ಬೋದು. ಟೈರ್ ಕಂಡೀಷನ್ ಕೂಡ ನೋಡ್ಬೋದು. 55 to 60% ಟೈರ್ ಕಂಡೀಷನ್ ಕೂಡ ಇದೆ. ನೆಕ್ಸ್ಟ್ ಮತ್ತೊಂದು ಬುಲಾರೋ ಇದೆ. ಈ ಬುಲಾರೋ ಬಂದ್ಬಿಟ್ಟು 2015 ಮಾಡಲ್ ಆಗಿರುತ್ತೆ. ಮಹೇಂದ್ರ ಬುಲಾರೋ ಪಿಕಪ್ಪು. ಇದು ಕೂಡ 4x2 ಆಗಿರುತ್ತೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು 1,75,089 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಇದಕ್ಕೆ ಇನ್ಸೂರೆನ್ಸು ಮತ್ತು FC ಅವೈಲೇಬಲ್ ಇರಲ್ಲ. ಕಸ್ಟಮರ್ ಪರ್ಚೇಸ್ ಮಾಡೋರು ಕಟ್ಕೋಬೇಕಾಗತ್ತೆ ಅವೆರಡನ್ನೂ. ನೋಡ್ತಾ ಇರ್ಬೋದು ಬಾಡಿ ಕಂಡೀಷನ್ ಹೇಗಿದೆ ಅಂತ. ಟೈರ್ ಕಂಡೀಷನ್ ಬಂದ್ಬಿಟ್ಟು 55 to 60% ಟೈರ್ ಕಂಡೀಷನ್ ಇದೆ. ಈ ಮಹೇಂದ್ರ ಬುಲಾರೋ ಬಂದ್ಬಿಟ್ಟು 2015 ಮಾಡಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಮತ್ತೊಂದು ಬುಲಾರೋ ಇದೆ. ಇದು ಬಂದ್ಬಿಟ್ಟು ಮಹೇಂದ್ರ ಬುಲಾರೋ ಮ್ಯಾಕ್ಸಿ ಟ್ರಕ್ ಅಂತ 4x2 2018 ಮಾಡಲು KA35 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು 1,72,765 ಕಿಲೋಮೀಟರ್ ರಿವನ್ ಆಗಿರುತ್ತೆ. FC ಇನ್ಸೂರೆನ್ಸ್ ಕಸ್ಟಮರ್ ಪರ್ಚೇಸ್ ಮಾಡೋರು ಕಟ್ಕೋಬೇಕಾಗಿರುತ್ತೆ. ಈ ಬುಲಾರೋಗಳ ಬಗ್ಗೆ ಡೀಟೇಲ್ಸು ಅಥವಾ ಏನೋ ಹೆಚ್ಚಿನ ಮಾಹಿತಿ ಅಥವಾ ಪ್ರೈಸಿಂಗ್ ನಿಮಗೆ ಬೇಕು ಅಂದರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ಪ್ರತಿ ವೀಕ್ನೆಸ್ಟೇ ಕಂದ್ಲಿಯಲ್ಲಿ ಬಿಡ್ಡಿಂಗ್ ನಡೀತಾ ಇರುತ್ತೆ. ಆ್ಯಕ್ಷನ್ ಅಟೆಂಡ್ ಮಾಡ್ಬೋದು. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ತುಂಬ ನೀಟಾಗಿ ಕ್ಲೀನ್ ಕಂಡೀಷನ್ ಆಗಿದೆ. 4 ಟೈರ್ ಕೂಡ. ಇದೇ ತಿಂಗಳು 7ನೇ ತಾರೀಕು ಅಂದರೆ ಮೇ 7ನೇ ತಾರೀಕು ಆಕ್ಷನ್ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಒಂದು ನಂಬರ್ನ ಕೊಟ್ಟಿರ್ತೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂದರೆ ಕಂದ್ಲಿ ಹಾಸನ್, ನೀವು ಕಂದ್ಲಿ ಅಂತ ಮ್ಯಾಪ್ ಹಾಕ್ಕೊಬಂದ್ಬಿಟ್ಟು ಯಗಚಿ ಡಾಬಾ ಪಕ್ಕದ ರೋಡಲ್ಲೇ ನಮ್ಮ ಶ್ರೀರಾಮ್ ಆಟೋ ಲಿಂಕ್ಸ್ ಅಥವಾ ಶ್ರೀರಾಮ್ ಆಟೋ ಮಾಲಿಂದು ಗೋಡನ್ ಇರುತ್ತೆ. ನೀವು ಬಂದುಬಿಟ್ಟು ಅಲ್ಲಿ ಆಕ್ಷನ್ ನಡೆಯುತ್ತೆ ಮೇ 7ನೇ ತಾರೀಕು. ನೀವು ಗಾಡಿಗಳನ್ನ ನೋಡಿ ಬಿಡ್ ಮಾಡ್ಬೋದು. Yeah.